ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮ್ಯೂ ಗೋಡಾಸ್ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹ್ಯಾಪಿಯಾಗಿ ಖುಷಿಯಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಖುಷಿಯಾಗಿ ಹ್ಯಾಪಿಯಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸ್ಯಾಟರ್ಡೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವ್ಲಾಗಲ್ಲಿ ಏನಪ್ಪ ವಿಶೇಷ ಅಂತಂದರೆ, ಇವತ್ತು ನನ್ನ ಮೈಸೂರು ಸಿಲ್ಕ್ ಸ್ಯಾರಿನ ಸ್ಟಿಚಿಂಗ್ ಕೊಟ್ಟಿದ್ದೆ, ಅದನ್ನು ತೊಗೊಂಡ್ಬರ್ಬೇಕು. ಆ್ಯಂಡ್ ಲೆಹೆಂಗಾ ಒಂದು ಕೊಟ್ಟಿದ್ದೆ, ಅದನ್ನು ಕೂಡ ಹೋಗಿ ತೊಗೊಂಡು ಬರಬೇಕು. ಆ್ಯಂಡ್ ಇವತ್ತು ನಮ್ಮ ರಿಲೇಟಿವ್ ಒಬ್ಬರದ್ದು ವೆಡ್ಡಿಂಗ್ ಇದೆ, ಅದ್ರ ರಿಲೇಟೆಡ್ ವೀಡಿಯೋಸ್ ಕೂಡ ಈ ವ್ಲಾಗಲ್ಲಿ ಇರುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಇದೆ, ಯಾಕೆ ಅಂತಂದರೆ ವುಡ್ ವರ್ಕ್ ನಡೀತಿದೆ ಕೆಳಗಡೆ, ನಮ್ಮನೆ ಕೆಳಗಡೆ. ಸೊ ಅದಕ್ಕೆ ಸ್ವಲ್ಪ ವಾಯ್ಸ್ ಇದೆ, ಅದನ್ನ ಕಂಪ್ಲೀಟಾಗಿ ಇಗ್ನೋರ್ ಮಾಡಿಬಿಡಿ. ಆ್ಯಂಡ್ ನೀವು ವ್ಲಾಗ್ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ನನ್ನ ಪಿನ್ ಮಾಡಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ದೊಡ್ಡವ ಚಿಕ್ಕಮ್ಮ ಅಲ್ಲ, ದೊಡ್ಡವ ಏನು ಕೊಡಲಿ? ಚಿಕ್ಕವ ನಮ್ಮಪ್ಪ, ಆಮೇಲೆ ಹಾಕೋದು ತಪ್ಪು, ನೀವು ಮಾಡಿದ್ದು ತಪ್ಪು. ನಾನು ಲೆಹೆಂಗಾ ಮತ್ತು ಸ್ಯಾರಿನ ತೊಗೊಂಬರೋಣ ಅಂತ ಟೇಲರ್ ಶಾಪ್ಗೆ ಹೋಗ್ತಾಯಿದ್ವಿ. ಅಲ್ಲಿ ಹೋದರೆ ಟೇಲರ್ ಇದ್ಕೊಂಡು ಇನ್ನೂ 10 ಮಿನಿಟ್ಸ್ ಆಗುತ್ತೆ ಐರನ್ ಮಾಡಬೇಕು ಅಂತಂದರು. ಸರಿ, ಇನ್ನು ಅಲ್ಲಿ 10 ಮಿನಿಟ್ಸ್ ಆಗುತ್ತೆ ಅಂತಂದರೆ ಇನ್ನು ಜಾಸ್ತಿನೇ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಆದ್ವಿ. ಸಂಜೆ ಹೋಗೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ನನ್ನ ರಿಸೆಪ್ಷನ್ ಲುಕ್ಗೆ ನಾನು ರೆಡಿ ಆಗ್ತಿದ್ದೆ. ಇಲ್ಲಿ ನಾನು ಗ್ಲ್ಯಾಮ್ವೇದ್ ಅವರ ಪೀಲ್ ಸ್ಕಿನ್ ಮಾಸ್ಕ್ನ ಯೂಸ್ ಮಾಡಿ ನಾನು ಅಪ್ಲೈ ಮಾಡ್ಕೊಳ್ತೀನಿ. ಇದನ್ನು ಜಸ್ಟ್ ಪೀಲ್ ಮಾಡೋದಷ್ಟೇ, ಅಪ್ಲೈ ಮಾಡಿ ಒಂದು 30 ಮಿನಿಟ್ಸ್ ಬಿಟ್ಟರೆ ಆಮೇಲೆ ಕ್ಲೀನಾಗಿ ಒಳ್ಳೆ ಲೇಯರ್ ಥರ ಬರುತ್ತೆ. ಆ್ಯಂಡ್ ಇಲ್ಲಿ ಇನ್ನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಬೇರೆ ಮಲಗಿದ್ರು, ಅಷ್ಟೆಲ್ಲ ಅದು ಕೂಡ ಡ್ರೈ ಆಗುತ್ತೆ ಅನ್ನೋಷ್ಟೊಳಗಡೆ ಇಲ್ಲಿ ನಮ್ಮ ಬಾಸ್ ಪಿಕ್ಚರ್ ಹಾಕಿದ್ರು, ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡಿದೆ. ಆ್ಯಂಡ್ ಮತ್ತೆ ಹೋದೆ ಟೈಲರ್ ಶಾಪ್ಗೆ ತೊಗೊಂಬರೋಣ ಅಂತ ಅಂದ್ಬಿಟ್ಟು. ನೀವು ನೋಡ್ಬೋದು ಇಲ್ಲಿ ಎಷ್ಟು ಗ್ಲೋಯಿಂಗ್ ಆಗಿದೆ ಆ ಮಾಸ್ಕ್ ಯೂಸ್ ಮಾಡಿದ ಮೇಲೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಅಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ನಾನು ಆ್ಯಕ್ಚುಲಿ ಟೈಲರ್ ಶಾಪಲ್ಲಿ, ಬಟ್ ಅನ್ಫಾರ್ಚುನೇಟ್ಲಿ ಅದು ಡಿಲೀಟ್ ಆಗೋಗಿದೆ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇಲ್ಲಿ ಇನ್ನು ವುಡ್ ವರ್ಕ್ ಎಲ್ಲ ಮಾಡ್ತಾಯಿದ್ರು ನಮ್ಮ ಮನೆಯಲ್ಲಿ. ಕೆಳಗಡೆ ಇನ್ನು ನಾವು ಮೇಲೆ ಇರೋದು, ಇನ್ನು ಕೆಳಗಡೆ ಶಿಫ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನನ್ನ ಹಸ್ಬೆಂಡ್ ವುಡ್ ವರ್ಕ್ ಎಲ್ಲ ಮಾಡಿಸ್ತಾಯಿದ್ರು. ಸೊ ಅದೊಂದು ಲೈಟಾಗಿ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಆ್ಯಂಡ್ ನಾನು ರೆಡಿಯಾಗಿ ರಿಸೆಪ್ಷನ್ಗೆ ಹೊರಟ್ವಿ. ಇದು ಸ್ಯಾಟರ್ಡೇ ಸಂಡೇ ಇದ್ದಿದ್ದು ಮದುವೆ, ಬಟ್ ಎಡಿಟಿಂಗ್ ಸ್ವಲ್ಪ ಲೇಟ್ ಆಗಿದ್ದರಿಂದ ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಇನ್ನು ಅಲ್ಲಿ ನನ್ನ ಮಗ ಅಂತೂ ಫುಲ್ಲು ಎಂಜಾಯ್ ಮಾಡಿಕೊಂಡು ಚಿಲ್ಲಾಗಿದ್ದ. ಅವನಿಗೆ ಅವ್ರ ಅಣ್ಣ ಅವ್ರ ಮಾಮ ಅಂತಂದರೆ ತುಂಬ ಇಷ್ಟ. ಆಟ ಆಡಿಕೊಂಡು ಆರಾಮಾಗಿ ಇದ್ದ. ಇನ್ನು ನಾವು ಎಲ್ಲ ರೆಡಿಯಾಗಿ ಬರೋಷ್ಟರೊಳಗಡೆ ಒಂದು 8:30 ಆಗೋಗಿತ್ತು. ಸೊ ನಮ್ಮ ನಾದಿನಿಯವರು ನಮ್ಮ ಅಕ್ಕವ್ರು, ಅಂದರೆ ನಮ್ಮ ಹಸ್ಬೆಂಡವ್ರ ಅಕ್ಕವರು ಎಲ್ಲರೂ ನಾನು ಅಕ್ಕ ಅಂತಲೇ ಕರೆಯೋದು, ಅವರು ಕೂಡ ಬಂದು ಆಲ್ರೆಡಿ ಚೌಟ್ರಿಯಲ್ಲಿದ್ದರು. ತುಂಬ ರಶ್ ಇತ್ತು, ಸಿಕ್ಕಾಪಟ್ಟೆ ಜನ. ಆ್ಯಂಡ್ ಇಲ್ಲಿ ನನ್ನ ಮಗನ ನೋಡ್ಬೋದು ನೀವು, ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ ಅಂತಂದರೆ, ಅವನ್ನೆಲ್ಲನ ಹೊರಗಡೆ ಹೋದರೆ ನಾನು ಫ್ರೀಯಾಗಿ ಬಿಟ್ಬಿಡ್ತಾನೆ. ನಾನು ಆರಾಮಾಗಿ ಎಲ್ಲರ ಜೊತೆನೂ ಎಂಜಾಯ್ ಮಾಡಿಕೊಂಡು ಇರ್ಬೋದು. ಇನ್ನು ಇವ್ರು ಬಂದು ನಮ್ಮ ಚಿಕ್ಕಕ್ಕ ಅವರ ಹಸ್ಬೆಂಡ್, ಅಂದರೆ ನಮ್ಮ ಚಿಕ್ಕ ನಾದಿನಿಯವರ ಹಸ್ಬೆಂಡ್ ಇವರು. ಸೊ ಅವರಂದರೆ ಅವ್ರ ಜೊತೆನೇ ಅವ್ನು ಜಾಸ್ತಿ ಆಟ ಆಡೋದು. ಸೊ ಅವ್ರ ಜೊತೆ ಆಟ ಆಡಿಕೊಂಡು ಹಂಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದೆ. ಇನ್ನು ಅವ್ನಿಗೂ ಸ್ವಲ್ಪ ಹುಷಾರಿಲ್ದಿದ್ದ ಕಾರಣ ನಾನೇನೋ ಎಂಜಾಯ್ ಮಾಡಲ್ಲೇನೋ ಅಂದ್ಕೊಂಡಿದ್ದೆ. ಸೊ ಬಟ್ ಅವನು ಎಂಜಾಯ್ ಮಾಡಿಕೊಂಡು ನನ್ನನ್ನು ಫ್ರೀಯಾಗಿ ಎಲ್ಲರ ಜೊತೆನೂ ಮಾತಾಡ್ಕೊಂಡಿರೋಕ್ಕೆ ಬಿಟ್ಟಿದ್ದ. ಆ್ಯಂಡ್ ಇವನು ಬಂದು ನಮ್ಮ ಚಿಕ್ಕ ನಾದಿನಿಯವರ ಮಗ. ನಾನು ತೋರಿಸ್ತೀನಿ ನನ್ನ ಚಿಕ್ಕಕ್ಕ ಆ್ಯಂಡ್ ನಮ್ಮ ದೊಡ್ಡ ನಾದಿನಿಯವ್ರನ್ನ ಕೂಡ ವ್ಲಾಗಲ್ಲಿ ಎಂಡ್ವರೆಗೂ ನೋಡಿ, ತುಂಬ ಚೆನ್ನಾಗಿದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನು ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೊರಟು. ಆ್ಯಕ್ಚುಲಿ ಚೌಟ್ರಿಯಲ್ಲಿ ಇರಬೇಕಾಗಿತ್ತು, ಅರ್ಶಿನ ಶಾಸ್ತ್ರ ಎಲ್ಲ ಮಾಡ್ತಾರೆ ಅದು. ಸೊ ಅವತ್ತು ನಾವು ಇರೋಕ್ಕಾಗಿಲ್ಲ. ಇನ್ನು ಬೆಳಗ್ಗೆ ಮುಹೂರ್ತಕ್ಕೆ ಬರೋಣ ಅಂದ್ಕೊಂಡ್ವಿ, ಬಟ್ ಅದು ಕೂಡ ಆಗಿಲ್ಲ. ಯಾಕೆಂತಂದರೆ ಮನೆಗೆ ಹೋಗಿದ ತಕ್ಷಣವೇ ಮಿಡ್ನೈಟ್ 12 o'clock ನನ್ನ ಮಗನ ಸಿಕ್ಕಾಪಟ್ಟೆ ಜ್ವರ ಬಂದುಬಿಟ್ಟಿತ್ತು, ಅದಕ್ಕೆ ಹೋಗೋಕ್ಕಾಗ. ಇವರೇ ನಮ್ಮ ಚಿಕ್ಕಕ್ಕ. ಇವರು ಇಬ್ಬರು ನನ್ನ ಅಕ್ಕವರು, ಅಂದರೆ ನನ್ನ ನಾದಿನಿಯವರು, ನನ್ನ ಹಸ್ಬೆಂಡ್ ಅವರ ಸಿಸ್ಟರ್ಸ್. ನಾವು ಚೌಟ್ರಿಯಲ್ಲೇ ಇರಬೇಕು ಅಂತ ಪ್ಲ್ಯಾನಿಂಗಲ್ಲಿ ಲಗೇಜೆಲ್ಲ ಎತ್ಕೊಂಡ್ಬಂದ್ವಿ, ಬಟ್ ಆಗಿಲ್ಲ. ಇನ್ನು ನನ್ನ ಮಗ ಬೇರೆ ಆಟ ಆಡ್ಕೊಂಡೇ ಇದ್ದ, ಬಟ್ ಇನ್ ಕೇಸ್ ಜ್ವರ ಬಂದುಬಿಟ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ನಾವು ಮನೆಗೆ ಹೊರಟ್ವಿ. ಇನ್ನು ಹೊರಡೋ ಟೈಮಲ್ಲಿ ಅಲ್ಲಿ ಹುಡುಗಿಗೆ ಹುಡುಗನ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡಿಸ್ತಾಯಿದ್ರು. ಸೊ ಅದು ಕ್ಲಿಪ್ಪಿಂಗ್ಸ್ನ ಕೂಡ ನಾನು ಹಾಕಿದ್ದೀನಿ. ಸೊ ಮದುವೆ ಆಗೋದು ಒಂದು ಸಲಿನೇ ಲೈಫಲ್ಲಿ, ಅದನ್ನು
ನಿಮ್ಮ ಡ್ರೀಮ್ ತಕ್ಕಂತೆ ನೀವು ಮದುವೆ ಆಗಿ. ಬಿಕಾಸ್ ನಾನು ಅಂದ್ಕೊಂಡಂಗೆ ನಾನು ಗ್ರ್ಯಾಂಡಾಗಿ ಆಗಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ಸೊ ಯಾರೆಲ್ಲ ಮದುವೆ ಆಗ್ತಿದ್ದೀರಾ, ಮೇಕ್ ಯುವರ್ ಮ್ಯಾರೇಜ್ ಅ ಬ್ಯೂಟಿಫುಲ್ ಮೂಮೆಂಟ್ ಇನ್ ಯುವರ್ ಲೈಫ್. ಬಿಕಾಸ್ ಮದುವೆ ಆಗೋದು ಒಂದೇ ಒಂದು ಸಲ. ಇನ್ನು ಇಲ್ಲಿ ಬ್ರೈಡ್ ಗ್ರೂಮ್ಸ್ ಅವರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡಿಸ್ತಾಯಿದ್ರು, ಹುಡುಗ ಕೈಯಲ್ಲಾಗಿರ್ಬೋದು, ಹುಡುಗಿ ಕೈಯಲ್ಲಾಗಿರ್ಬೋದು. ಸೊ ಇಲ್ಲಿ ಕನ್ನಡ ಸಾಂಗ್ಗೆ ಅವರು ಸ್ಟೆಪ್ ಹಾಕ್ತಾಯಿದ್ದು, ಬ್ಯಾಂಗಲ್ ಬಂಗಾರಿ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಸಾಂಗ್, ಇನ್ನು ಸ್ವಲ್ಪ ಕನ್ನಡ ಸಾಂಗ್ಸ್ಗೆ ಡ್ಯಾನ್ಸ್ ಆಡ್ತಾಯಿದ್ರು. ಇನ್ನು ಕಾಪಿ ರೈಟ್ಸ್ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಆ ಸಾಂಗ್ನ ತೆಗೆದು ಮ್ಯೂಸಿಕ್ನ ಇಲ್ಲೇ ಆ್ಯಡ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ನನ್ನ ರಿಸೆಪ್ಷನ್ ಲುಕ್ ಆಗಿತ್ತು. ಆ್ಯಂಡ್ ಇನ್ನು ಈ ಚೋಲಿನ ನಾನು ಲೆಹೆಂಗಾ, ಹಾಫ್ ಸ್ಯಾರಿ ಏನಾದರೂ ಕರಿಬೋದು. ಇದನ್ನು ನಾನು ಬುಕ್ ಮಾಡಿದ್ದು ಮೀಶೋದಲ್ಲಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಟ್ ಕಮ್ಸ್ ವಿತ್ ಅನ್ಸ್ಟಿಚ್, ನಾವೇ ಸ್ಟಿಚ್ ಮಾಡ್ಕೋಬೇಕು. ಆ್ಯಂಡ್ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ.
ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.